ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಂಧ್ಯ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದೆಯಾ ಅನ್ಕೊಂಡಿದ್ದೀನಿ. ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಂಧ್ಯ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸೌಂಡ್ ಡಿಸ್ಟರ್ಬೆನ್ಸ್ ಸೌಂಡ್ ಡಿಸ್ಟರ್ಬೆನ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಂಧ್ಯ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಂಧ್ಯ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಚಪ್ಪಾಗಿ. ಆ್ಯಂಡ್ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತೆಲ್ಲ ಏನೇನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಹೀಗೆ ನನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇದು ನಾನು ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿ ನನ್ನ ಡ್ಯೂಟಿ ಬಂದು ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ನಾನು ಮಾರ್ನಿಂಗ್ ಬೇಗನೆ ಎದ್ದೇಳ್ತೀನಿ. ಹಾಗೆ ಒಂದು ಲೋಟ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ಹಾಗೆ ಹಾಲು ಕುಡಿತಾ ಇದ್ದೆ. ಅಮ್ಮ ಬಿಸಿ ಬಿಸಿ ಹಾಲು ಕೂಡ ಕೊಟ್ಟರು. ಯಾಕಂದರೆ ತುಂಬ ವೆದರ್ ಚಿಲ್ಲಾಗಿರೋದ್ರಿಂದ ಏನಾದರೂ ಬಿಸಿ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ. ಸೊ ಬೆಳಿಗ್ಗೆನೇ ಹಾಲು ಕೊಟ್ಟರು. ನನಗೆ ಬೆಳಿಗ್ಗೆ ಎದ್ದು ಹಾಲು ಕುಡಿಯೋ ಅಭ್ಯಾಸ ಇಲ್ಲ, ಬಟ್ ಆದರೂ ಕೂಡ ಕುಡಿತಾ ಇದ್ದೆ. ಹಾಗೆ ಕೆಲಸ ಕೂಡ ಮಾಡ್ತಾಯಿದ್ದೆ. ಈಗ ಕೆಲಸನೂ ಮುಗ್ದಿಲ್ಲ, ಇನ್ನು ಕೆಲಸ ನಡೀತಾನೆ ಇದೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಮಾರ್ನಿಂಗ್ ಹಾಲು ಕುಡ್ತಿರೋದಷ್ಟೇ. ಟೈಮಿಗೆ ಆಲ್ರೆಡಿ 11:47 ಆಯಿತು. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸೊ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಏನು ಮಾಡಿದ್ದಾರೆ ಅಂತ. ಅಂದರೆ ರವೆ ದೋಸೆಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನೋಡ್ಬೋದು, ರವೆ ದೋಸೆಗೆ ರೆಡಿ ಮಾಡಿಟ್ಟಿದ್ದಾರೆ. ಯಾರಿಗೆ ಬೇಕು ಅವ್ರು ಬಿಸಿ ಬಿಸಿ ಹಾಕ್ಕೊಂಡು ತಿನ್ನೋದೆ. ಸೊ ಈಗ ನಾನು ಕೂಡ ತಿನ್ನಬೇಕು. ಹಾಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ನನ್ನ ವೀಡಿಯೋಸ್ ನೋಡೋರಿಗೆ ಏನು ಕೆಲಸ ಮಾಡ್ತಿದ್ದಾರೆ ಏನು ಎತ್ತ ಅಂತ. ಸೊ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಏನು ಜಾಬ್ ಮಾಡ್ತಾಯಿದ್ದೀನಿ ನಾನು ಅಂತ ಎಲ್ಲನೂ ಕೂಡ. ಈಗ ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ನೋಣ. ಹೊಟ್ಟೆ ತುಂಬಾ ಹಸಿತಾ ಇದೆ. ಇನ್ನೇನು ಮಧ್ಯಾಹ್ನ ಕೂಡ ಆಗೋ ಥರ ಇದೆ. ಐ ಥಿಂಕ್ ಇಟ್ ಇಸ್ ಮೈ ಫೇವ್ರೇಟ್. ಹೇಳ್ಬೇಕು ಅಂದರೆ ದೋಸೆ ಬಿಸಿ ಬಿಸಿ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮೀಟಿಂಗ್ ಜಾಸ್ತಿ ಇದ್ದಿದ್ದರಿಂದ ತಲೆ ನೋಡ್ತಾ ಇದೆ. ಯಾಕಂದರೆ ಹೆಡ್ಸೆಟ್ ಹಾಕ್ಕೊಂಡಿರ್ತೀವಲ್ಲ. ಸೊ ಇವಾಗ ನೋಡ್ತಾ ಇದೆ ಜಾಸ್ತಿ ನನಗೀಗ. ಬೇಗ ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಕೆಲಸ ಮಾಡಬೇಕು ಆಫೀಸ್ದು. ಆಮೇಲೆ ನಿಮಗೆ ದೋಸೆ ಎಲ್ಲ ಹಾಕ್ಕೊಂಡು ನಾನು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ಎಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಎಂದವರೆಗೂ ವೀಡಿಯೋ ನೋಡಿ, ಸ್ಕಿಪ್ ಮಾಡಿದ್ರೆ ನೋಡಿ. ನನಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನನಗೂ ಆಲ್ಮೋಸ್ಟ್ 80-60 ವ್ಯೂಸ್ ಕೂಡ ಬರ್ತಾಯಿದೆ. ಸ್ಟಾರ್ಟಿಂಗ್ ಇಷ್ಟು ಬರ್ತಾ ತುಂಬಾ ಹ್ಯಾಪಿಯಾಗಿದ್ದೀನಿ. ಹಾಗೆ ಅದನ್ನು ಅಷ್ಟು ಜನನೂ ನೋಡ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ದೋಸೆ ಚಟ್ನಿ ಎರಡು ಹಾಕ್ಕೊಂಡು ತಿನ್ನೋಣ ಬನ್ನಿ. ಹೀಗೆ ತುಂಬಾ ನಲ್ಲಿ ಬ್ರೇಕ್ಫಾಸ್ಟ್ ಹಾಕ್ಕೊಂಬಂದೆ. ಏನೇನು ಹಾಕಿದ್ದಾರೆ ಅಂದರೆ ರವೆ ದೋಸೆ ಚಟ್ನಿ ಹಾಕ್ಕೊಂಬಂದೆ. ಈಗ ಫಸ್ಟ್ ತಿನ್ನೋಣ. ಹೊಟ್ಟೆ ತುಂಬ ಮನ್ಸಿದೆ. ಈಗ ನೋಡ್ತಾ ಇರ್ಬೋದು ನನ್ನ ವರ್ಕ್ ಕೂಡ ನಡೀತಾನೆ ಇದೆ. ಊರಿಗೆ ಹೋಗ್ತಾಳಂತೆ, ಅದಕ್ಕೆ ಅವಳೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ. ಈಗ ಅವಳ ಮದುವೆ ಬ್ಲೌಸ್ ಎಲ್ಲ ಪಾಪ ಆಗುತ್ತಾ ಇಲ್ಲ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಮುಹೂರ್ತ ಬ್ಲೌಸ್, ಅವಳ ಮುಹೂರ್ತ ಬ್ಲೌಸ್ ಒಂದೇ ತೋರಿಸ್ತೀನಿ ನಿಮಗೆ. ಕಲೆಕ್ಷನ್ಸ್ ಸ್ಯಾರಿಗಳ ಮದುವೆ, ಇದು ರಿಸೆಪ್ಷನ್ ಬ್ಲೌಸ್. ಸೊ ನಿಮ್ಗೆ ಯಾರಿಗಾದರೂ ಸ್ಯಾರಿ ಕಲೆಕ್ಷನ್, ಅವಳ ಮದುವೆ ಸ್ಯಾರಿ ಕಲೆಕ್ಷನ್ ಮಾತ್ರ ಸೂಪರಾಗಿ ಮಾಡಿದ್ವಿ ನಾವು ಸ್ಯಾರಿ ಶಾಪಿಂಗ್ ಎಲ್ಲ. ಬಟ್ ನನಗೆ ವ್ಲಾಗ್ ಏನೋ ಮಾಡ್ತಾಯಿದ್ದೆ, ನಾನು ವೀಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ. ಬಟ್ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಿರೋಂಥ ಕಲೆಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೇನೆ ವಿತ್ ಹರ್ ಪ್ರೆಸೆನ್ಸ್. ಸೊ ಆಚೆ ಬಂದು ಕೂತ್ಕೊಂಡೆ ಸ್ವಲ್ಪ ನೋಡಿಕೊಂಡು ಲ್ಯಾಪ್ಟಾಪ್ ನೋಡಿ ಕಣ್ಣೆಲ್ಲ ತುಂಬಾ ನೋವ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಆಚೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಜೋಡಿಸ್ತಾ ಇದ್ದಾರೆ. ಇದೆಲ್ಲ ಓಲ್ಡ್ ಸ್ಯಾರೀಸ್. ಆಗ ರಿಸೆಪ್ಷನಿಗೆಲ್ಲ ಅವಾಗಿನ ಕಾಲದಲ್ಲಿ ಬರೀ ಇಂಥದ್ದೇ ಎಲ್ಲ ಸಂಧಿ ತಣಮಿಣ ಸೀರೆ. ಗೃಹ ಪ್ರವೇಶದ್ದು ಅಲ್ಲಿ ಎಲ್ಲ ಒಂದು ಜೋಡಿಸಿಟ್ಟಿದ್ದಾಳೆ ಸಂಧ್ಯಾ. ಇದು ನಮ್ಮ ಮಮ್ಮಿ ಮದುವೆ ಸ್ಯಾರಿ ಅಂತೆ. ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ.
ಇವತ್ತು ಬೀರು ನಮ್ಮ ಮಮ್ಮಿ ಬೀರನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ಯಾರೀಸ್ ಇದೆ, ನೋಡ್ತಾ ಇದ್ದೀರಾ ನೀವು ಅಲ್ಲಿ ಎಷ್ಟು ಸ್ಯಾರೀಸ್ ಇದೆ ಅಂತ. ಸೈಡ್ ಬಾ ತೋರಿಸ್ತೀನಿ. ಸಂದಿ ಕಡೆ ಆಲ್ಮೋಸ್ಟ್ ಇದು ರೇಷ್ಮೆ ಸೀರೆ ಅನಿಸುತ್ತಲ್ಲ, ಈ ಕಡೆ ಎಲ್ಲ ಕೆಳಗಡೆ ಇರೋದು ಇದು ಇದೆಲ್ಲ ಸ್ವಲ್ಪ ಇದು ರೇಷ್ಮೆ ಸೀರೆ ಇದೆ. ಆ್ಯಂಡ್ ಇದು ಸ್ವಲ್ಪ ಇಲ್ಲೂ ಕೂಡ ಒಂದು ರೇಷ್ಮೆ ಸೀರೆ ಕೂಡ ಇದ್ದಾವೆ. ದಿನ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಸಂಧ್ಯಾ, ಇದು ನಮ್ಮ ಮಮ್ಮಿ ಮದುವೆ ಸ್ಯಾರಿ ಅಂತ, ಅವರ ಮದುವೆಗೆ ಹಾಕ್ಕೊಂಡಿರೋಂಥ ಸ್ಯಾರಿ ಇದು. ಇದು ನಮ್ಮ ಅಕ್ಕ ಮದುವೆಗೆ ನಮ್ಮ ಮಮ್ಮಿ ಹುಟ್ಟಿರೋ ಸ್ಯಾರಿ ಇದು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಮಾಡಿಕೊಂಡು. ಸೊ ನಾನು ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಹೋಗಲ್ಲ, ಏನೇ ನಾನೇ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ತಲೆಗೆ ಒಂದು ಎಣ್ಣೆ ಇಕ್ಕೊಬೇಕು ಅಂದರೆ ನಾನು ಎಷ್ಟು ಬಲಂತ ಮಾಡಬೇಕು ಗೊತ್ತಾ? ಸಂಧ್ಯಾ ಬಾರ ತಲೆಗೆ ಎಣ್ಣೆ ಇಡು. ಸಂಧ್ಯಾ ಎಣ್ಣೆ ಇಕ್ಕೊಬೇಕು ಅಂತ ಎಷ್ಟು ಜನ ಬಲಂತ ಮಾಡಬೇಕು. ವಾಟ್ ಈಸ್ ದಿಸ್? ಅದು ಈ ಎಣ್ಣೆ ಇಷ್ಟು ಗಟ್ಟಿಯಾಗಿದೆ ನೋಡಿ. ಏನಕ್ಕೆ ಅಂತ ಗೊತ್ತಿಲ್ಲ, ಬಿಸಿಲಿಗೆ ನೋಡಿ ಥಂಡಿಗಿರಬೇಕು, ಗಟ್ಟಿ ಆಗ್ಬಿಟ್ಟಿದೆ. ಈಗ ಬಿಸಿ ಮಾಡಿಕೊಂಡು ಇಟ್ಕೊಳ್ಳೋ ಅಷ್ಟೆಲ್ಲ ಪೇಷನ್ಸ್ ಅಂತೂ ಇಲ್ಲ. ಚೂರು ಆಚೆ ಇಟ್ಟರೆ ಮೆಲ್ಟ್ ಆಗುತ್ತೆ, ನೋಡೋಣ. ಬಿಸಿ ಇಟ್ಟರೆ ಮತ್ತೆ ಹಾರಿಸ್ಕೊಂಡು ಕೂತ್ಕೊಬೇಕು ಗಾಯ್ಸ್. ಹಾರಿಸ್ಕೊಂಡು ಆಮೇಲೆ ತಲೆ ಹಚ್ಕೊಳಕ್ಕಾಗತ್ತಾ? ಅದಕ್ಕೆ ಅಲ್ಲಿ ಇಟ್ಬಿಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ. ನೋಡಿ ಗೈಸ್, ಏನಂತಾಳೆ, ನಾನು ಫಸ್ಟ್ ಅವಳಿಗೆ ಇಡಬೇಕಂತೆ, ಆಮೇಲೆ ಅವಳು ನನಗೆ ಇಡ್ತಾಳಂತೆ. ಟೂ ಮಚ್ ಅಲ್ವಾ? ಏನು ಮಾಡ್ತೀಯ? ನನಗೆ ನೀನು ಫಸ್ಟ್ ಎಣ್ಣೆ ಇಡು, ಆಮೇಲೆ ಹೋಗು. ಇದೆ ಮಾತಾ? ಈಗ ನನಗೆ ಎಣ್ಣೆ ಇಟ್ಟು ಇಡಲ್ಲ ನೀನು. ಸಂಧ್ಯಾ ನಾನೇ ಬಿನ್ನಾದೆ ಗೈಸ್. ಫೈನಲ್ ನನಗೆ ಎಣ್ಣೆ ಇಡ್ತಾ ಇದ್ದಾಳೆ. ಅವಳಿಗೆ ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತೆ ಫ್ರೆಂಡ್ಸ್. ಸೊ ನಾನು ಅಣ್ಣ ನಾವು ಯಾವಾಗಲೂ ಹೀಗೆ ಕಿತ್ಲಾಡ್ತಾನೆ ಇರ್ತೀವಿ. ಡೋಂಟ್ ವರಿ, ನೀವು ತಪ್ಪು ತಿಳ್ಕೊಂಬೇಡಿ. ಬಟ್ ಹಾಗೆ ಕೇಳ್ತಾಳೆ, ಹಾಗೆ ಹೊಂದು ಕೂಡ ಹಾಕ್ತೀವಿ. ಇದು ಕಾಮನ್ ಎಲ್ಲರ ಮನೇಲೂ ಕೂಡ. ಫೈನಲಿ ಹೆಣ್ಣೆಲ್ಲ ಇಟ್ಕೊಂಡಿದ್ದಾಗಿದೆ. ಈಗ ಅವಳು ಇಟ್ಟಿದ್ದು, ನಾನು ಅವಳಿಗೆ ಮಾತ್ರ ಇಟ್ಟಿಲ್ಲ ಅಷ್ಟೇ. ಇಲ್ಲಿಗೆ ನನ್ನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ.